ಲಕ್ಕುಂಡಿಯ ಮಣ್ಣಿನಲ್ಲಿ ನಿಧಿಗಳು ಸಿಗೋದಕ್ಕೆ ಕಾರಣ ಏನು? ನೋಡ್ತಾ ಹೋಗೋದಾದರೆ, ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ನಡಿಬೇಕು ಅನ್ನೋ ಉದ್ದೇಶದಿಂದ ಉಳ್ಳವರು ಭೂಮಿಯನ್ನು, ಕೆಲವರು ನಾಣ್ಯಗಳನ್ನು, ಇನ್ನೂ ಕೆಲವರು ಚಿನ್ನ ಬೆಳ್ಳಿಗಳನ್ನು ದೇವಾಲಯಗಳಿಗೆ ಉದಾರವಾಗಿ ದಾನ ಕೊಡ್ತಿದ್ರು. ಆ ರೀತಿ ದಾನವಾಗಿ ಬಂದ ಬೆಲೆ ಬಾಳುವ ವಸ್ತುಗಳನ್ನು ದೇವಾಲಯಗಳಲ್ಲಿ ಸುರಕ್ಷಿತವಾಗಿ ಇಡಲಾಗ್ತಿತ್ತು. ದೇವಾಲಯದ ಗರ್ಭಗುಡಿಗಳ ಮಾಡಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ದೇವಾಲಯದ ಗರ್ಭಗುಡಿಯ ಮುಂಭಾಗದಲ್ಲಿದ್ದ ಅಂತರಾಳದಲ್ಲಿ ಸಂರಕ್ಷಿತವಾಗಿ ಇಡಲಾಗ್ತಿತ್ತು. ಅಲ್ಲದೆ ಲಕ್ಕುಂಡಿಯಲ್ಲಿ ಜನಸಾಮಾನ್ಯರು, ವ್ಯಾಪಾರಿಗಳು ಮತ್ತು ಲಕ್ಕುಂಡಿಯ ಸ್ಥಳೀಯ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಅಧಿಕಾರಿಗಳು ತಮ್ಮಲ್ಲಿರುವ ಸಂಪತ್ತನ್ನು ರಕ್ಷಣೆಗಾಗಿ ಭೂಮಿಯಲ್ಲಿ ಹುಗಿದಿಡ್ತಾ ಇದ್ರು. ಚೋಳರ ಸೈನಿಕರು ಸಿಕ್ಕಿದ್ದನ್ನು ದೋಚಿಕೊಂಡು ಹೋಗ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಆಭರಣಗಳನ್ನು ಭೂಮಿಯಡಿ ಹುಗಿದಿಡುವಂಥದ್ದು ಆರಂಭವಾಯಿತು. ಯುದ್ಧದ ನಂತರ ತಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಕೆಲವರು ಸಂಪತ್ತನ್ನು ಇಲ್ಲೇ ಬಿಟ್ಟು ಹೋಗಿ ವಲಸೆ ಹೋಗೋದಕ್ಕೆ ಶುರು ಮಾಡಿದರು. ಈ ರೀತಿ ಹೂತಿಟ್ಟ ಹಾಗೂ ಬಚ್ಚಿಟ್ಟ ನಿಧಿಗಳು ಕಾಲ ಕಾಲಕ್ಕೆ ದೊರೀತಾ ಇವೆ. ಹೊಲದಲ್ಲಿ ಉಳುಮೆ ಮಾಡುವಾಗ, ಮನೆಯ ಅಡಿಪಾಯ ತೆಗೆಯುವಾಗ, ದೇವಾಲಯಗಳ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಚಿನ್ನಾಭರಣಗಳು ದೊರೆತಿರುವಂಥ ಉದಾಹರಣೆಗಳಿವೆ.